ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಈ ಗುರು ಶುಕ್ರ ಶನಿ ತುಂಬಾ ಅನುಕೂಲಕರವಾಗಿದ್ದಾನೆ. ಒಂದು ವಿಶೇಷವಾದಂತಹ ಬದಲಾವಣೆ ಅಂತಂದ್ರೆ ಗುರು ಮೇಷರಾಶಿಯಿಂದ ನಿಮ್ಮ ಸ್ವರಾಶಿಗೆ ಪ್ರವೇಶವನ್ನ ಮಾಡಿದ್ದಾನೆ. ಹಾಗಾಗಿ ಆ ಸ್ವಲ್ಪ ಮಟ್ಟಿನ ಅನುಕೂಲತೆ ಮತ್ತು ಗುರುಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಸಿಕ್ಕಾಗ ಆಗುತ್ತೆ. ಹಾಗಾಗಿ ಮೇ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವೃಷಭ ರಾಶಿಯವರು ಈ ಮೇ ತಿಂಗಳಲ್ಲಿ ಯಾವ ರೀತಿಯ ದೇವರ ಒಂದು ಆರಾಧನೆಯನ್ನ ಮಾಡಬೇಕು, ಯಾವ ಗ್ರಹಗಳು ಅನುಕೂಲಕರವಾಗಿವೆ ಮತ್ತು ಯಾವ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಇದೆ, ಇದೆಲ್ಲ ವಿಷಯವನ್ನ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ತೇವೆ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಾನು ಈ ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನ ಖಂಡಿತವಾಗಿ ನೋಡ್ಕೊಳ್ಳಿ. ನೋಡಿ, ಗುರು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ ಮತ್ತು ಶನಿ ಕೂಡ ನಿಮಗೆ ಚೆನ್ನಾಗಿದ್ದಾನೆ. ಹಾಗಾಗಿ ಮೇ ತಿಂಗಳಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಇನ್ನು ಸ್ವಲ್ಪ ಮಟ್ಟಿಗೆ ಕುಜ, ರಾಹು ಮತ್ತು ಬುಧ ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಲಾಭ ಸ್ಥಾನದಲ್ಲಿರೋದ್ರಿಂದ ಲಾಭಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳು ನಿಮಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ನಾವು ನೋಡ್ಕೊಳ್ತೇವೆ. ಇನ್ನು ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕವಾಗಿರ್ಬೋದು ಅಥವಾ ಮಾನಸಿಕವಾದಂತಹ ಸ್ಥಿತಿ ಇರ್ಬೋದು, ಅಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗೂ ಈ ತಿಂಗಳಲ್ಲಿ ಆಗೋದಿಲ್ಲ. ಇಷ್ಟು ದಿವಸದವರೆಗೆ ಏನಾದರೂ ತೊಂದರೆ ಇತ್ತು ಅಂದ್ರೂ ಕೂಡ ಅದು ಪರಿಪೂರ್ಣವಾಗಿ ನಿಮಗೆ ಆ ರೋಗ ಅಂತ ಅನ್ನೋದು ಶಮನವಾಗಿರುತ್ತೆ. ಸ್ವಲ್ಪ ಈಶ್ವರ ಆರಾಧನೆಯನ್ನ ಮಾಡಿಕೊಂಡ್ರೆ ಇದ್ದಂಥ ತೊಂದರೆ ಕೂಡ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಧನಾಧಿಪತಿ ಬುಧ ಇರೋದ್ರಿಂದ ಸ್ವಲ್ಪ ಧನದ ವ್ಯಯ ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ವ್ಯಯ ಸ್ಥಾನದಲ್ಲಿ ಇರೋದ್ರಿಂದ ಹಾಗಾಗಿ ಖರ್ಚು ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಅನಾವಶ್ಯಕ ಖರ್ಚಿನ ಕಡೆಗೆ ಗಮನ ಬಿಟ್ಟರೆ ನಿಮಗೆ ವಿಶೇಷವಾಗಿ ಹಣಕಾಸಿನ ತೊಂದರೆ ಅಥವಾ ಮುಗ್ಗಟ್ಟು ನಿಮಗೆ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಇನ್ನು ಲಾಭದಲ್ಲಿ ಕುಜರಾಹು ಇರೋದ್ರಿಂದ ಮತ್ತು ದಶಮದಲ್ಲಿ ಶನಿ ಇರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬಾಧೆಗಳು ನಿಮ್ಮನ್ನ ಕಾಡುತ್ತೆ. ಉದ್ಯೋಗದಲ್ಲಿ ಅನಾವಶ್ಯಕವಾದಂತಹ ಕಿರಿಕಿರಿ ಅಥವಾ ಪ್ರಮೋಷನ್ ಆಗದೇ ಇರುವ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ಸಹೋದ್ಯೋಗಿಗಳ ಜೊತೆಗೆ ಒಂದು ರೀತಿಯ ವಾದ ವಿವಾದ ಆಗುವ ಸಾಧ್ಯತೆ ಇರುತ್ತೆ. ಇದನ್ನ ನೀವು ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಪರಿಹಾರ ಮಾಡಿಕೊಳ್ಳಿ. ವಿಷಯ ಬೆಳೆಯದೇ ಇರೋದಂತೆ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗಿರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯನ್ನ ವಹಿಸಿಕೊಂಡ್ರೆ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ಅದರಂತೆ ದಾಂಪತ್ಯ ಜೀವನದಲ್ಲೂ ಕೂಡ ನಿಮ್ಮ ಕೌಟುಂಬಿಕ ವಿಷಯದಲ್ಲೂ ಕೂಡ ಸ್ವಲ್ಪ ತಾಳ್ಮೆಯನ್ನ ವಹಿಸಿ ಯಾವುದೇ ಸಮಸ್ಯೆಯನ್ನ ಸ್ವಲ್ಪ ವಿಚಾರ ಮಾಡಿ ಬಗೆಹರಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಯಾವ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ವಿವಾಹ ಯೋಗ ಅಂತಂದ್ರೆ ಇಷ್ಟು ದಿವಸದವರೆಗೆ ವಿವಾಹಕ್ಕೆ ಗುರುಬಲ ಇದ್ದಿದ್ದಿಲ್ಲ. ಈಗ ಸ್ವಲ್ಪ ಮಟ್ಟಿನ ಗುರುಬಲ ಬಂದಿರೋದ್ರಿಂದ ಖಂಡಿತವಾಗಿಯೂ ಪ್ರಯತ್ನವನ್ನು ಮುಂದುವರಿಸಿ ವಿವಾಹ ಯೋಗ ಬರುವಂತಹ ಸಾಧ್ಯತೆ ನಿಮಗೆ ಇರುತ್ತೆ. ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಅಡಚಣೆ ಇರೋದ್ರಿಂದ ಗಣಪತಿಯ ಉಪಾಸನೆಯನ್ನು ಮುಂದುವರಿಸಿದ್ದೇ ಆದರೆ ನಿಮಗೆ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿರುವಂತಹ ಯಾವುದೇ ವೃಷಭ ರಾಶಿಯ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಈ ಸ್ಥಿರಾಸ್ತಿ ಅಥವಾ ದೊಡ್ಡ ದೊಡ್ಡ ವಾಹನಗಳ ಖರೀದಿ ಏನಾದರೂ ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಒಂದು ವೇಳೆ ಹಾಗೆ ಮಾಡಲೇಬೇಕು ಅಂತ ಅನ್ಕೊಂಡ್ರೂ ಕೂಡ ಒಂದು 2 ಸಾರಿ ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ಅದರಲ್ಲಿ ಮುಂದುವರಿರಿ. ಯಾಕೆಂದ್ರೆ ದಶಮದಲ್ಲಿರುವಂತಹ ಶನಿ ಸ್ವಲ್ಪ ಮಟ್ಟಿನ ಉಪದ್ರವವನ್ನ ಕೊಟ್ಟಾನು ಜೋಕೆ. ಹಾಗಾಗಿ ಅದರಲ್ಲಿ ಎಚ್ಚರಿಕೆ ವಹಿಸಿ ಮುಂದುವರಿ, ಅದರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಸೊ ಈ ಮಾಸದಲ್ಲಿ ನೀವು ದುರ್ಗಾ ಮಾತೆ ಅಂದ್ರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಉಪಾಸನೆಯನ್ನ ಮಾಡಿಕೊಳ್ಳಿ. ಹಾಗೆ ಮಾಡೋದ್ರಿಂದ ನಿಮಗೆ ಈ ಮಾಸದಲ್ಲಿ ಬರುವಂತಹ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತೆ. ನೀವು ಸಂಪೂರ್ಣವಾಗಿ ಈ ಮಾಸ ಸಂತೋಷವಾಗಿರ್ತೀರ. ಭಗವಂತನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ.